ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರಿಗೆ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಹೊಂದಿಸಿಕೊಳ್ಳುತ್ತಾ ಈ ಸುಂದರವಾದಂಥ ಬೆಳಗಿನ ಜಾವದಲ್ಲಿ ದೇವರ ಸಿಹಿ ನುಡಿಯನ್ನು ಹಂಚಲು ಬಂದಿದೆ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅನ್ನಿಸ್ತೇನೆ. ಕ್ರಿಸ್ತನ ಪ್ರಿಯರೇ, ನಾನು ಸುವಾರ್ತೆ ಬಗ್ಗೆ ಮಾತಾಡ್ತಾ ಬಂದೆ. ಅನೇಕರು ಈ ವಿಷಯಗಳನ್ನು ಕೇಳಿ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಹೃದಯಪೂರ್ವಕದ ವಂದನೆಗಳು. ಒಬ್ಬ ಸಹೋದರು ನಿಮ್ಮ ವಿಡಿಯೋ ಕ್ಲಿಪ್ಸ್ನ ನಾನು ಫೇಸ್ಬುಕ್ಕಲ್ಲಿ ಹಾಕುವ ಅಂದರು. ಅದು ನನಗೆ ತುಂಬ ಸಂತೋಷ ಆಯಿತೆ. ಖಂಡಿತವಾಗಿಯೂ ಅವರು ಸಹ ಸುವಾರ್ತೆ ಸಾರೋದಕ್ಕೆ ಒಂದು ಪಾತ್ರಧಾರಿಗಳೇ. ಅವರನ್ನು ಸಹ ನಾನು ಹೃದಯಪೂರ್ವಕದ ವಂದನೆ ತಿಳಿಸ್ಕೊಳ್ಳುತ್ತಾ, ಇನ್ನೂ ಅನೇಕರು ಕೇಳುತ್ತಿದ್ದೀರಿ. ಇದರಲ್ಲಿ ಏನೇ ಪ್ರಶ್ನೆಗಳಿದ್ದರೂ ಸಹ ನೀವು ಕೇಳಬಹುದು. ನಂತರ ನನ್ನನ್ನು ಇನ್ನೂ ಪ್ರೋತ್ಸಾಹ ಮಾಡಿದರೆ ಇನ್ನೂ ಅನೇಕ ವಿಷಯಗಳನ್ನು ಮಾತಾಡೋಕ್ಕೆ ಪ್ರಾರಂಭಿಸ್ತೇನೆ. ಕ್ರಿಸ್ತನ ಪ್ರಿಯರೇ, ಸುವಾರ್ತೆ ಎಂಬಂಥ ವಿಷಯಗಳನ್ನು ನಿಮಗೆ ಅನೇಕ ವಿಷಯಗಳ ಎಪಿಸೋಡಲ್ಲಿ ಮಾತಾಡಿದ್ದೀನಿ. ಇವತ್ತಿಗೆ ಈ ಸುವಾರ್ತೆಯ ವಿಷಯವನ್ನು ಸಂಕ್ಷಿಪ್ತವಾಗಿ ಮುಕ್ತಾಯಕ್ಕೆ ನಾನು ಬಂದಿದ್ದೇನೆ. ಕ್ರಿಸ್ತನ ಪ್ರಿಯರೇ, ಸುವಾರ್ತೆ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಗಾಸ್ಪಲ್? ಸುವಾರ್ತೆ ಅಂತ ಹೇಳುವಂಥ ವಿಷಯದಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಮಾತು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ನೀವು ಜಗಕ್ಕೆ ಹೋಗಿ ಸುವಾರ್ತೆ ಸಾರ್ರಿ, ತಂದೆ ಮಗನ ಪವಿತ್ರಾತ್ಮ ನಾಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ, ಅವರಿಗೆ ನಾ ತಿಳಿಸಿದಲ್ಲ ತಿಳಿಸಿರಿ ಅಂತ ಹೇಳುವಂಥ ಮತ್ತಾಯದಲ್ಲಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವನು ದಂಡನೆ ಗುರಿಯಾದವನು ಮಾರ್ಕನು ಸಹ ಬರೀತಾರೆ. ಈ ಸುವಾರ್ತೆ ಎಷ್ಟು ಪ್ರಾಮುಖ್ಯತೆ, ಸುವಾರ್ತೆಯ ವಿಷಯದಲ್ಲಿರುವಂಥ ಅಂಶಗಳೇನು ಹೇಳಿದಂಥ ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ನಾನು ಮಾತಾಡಿದ್ದೇನೆ. ಸುವಾರ್ತೆ ಎಂದರೆ ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಉಣಲ್ಪಡುವಿಕೆ, ಯೇಸು ಕ್ರಿಸ್ತನ ಪುನರುತ್ಥಾನ. ಇದೇ ಸುವಾರ್ತೆ. ದಿಸ್ ಈಸ್ ದ ಗಾಸ್ಪಲ್. ಈ ವಿಷಯವನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ, ಯೇಸು ಕ್ರಿಸ್ತನ ಮತ್ತಾಯದಲ್ಲಿ ಹೇಳಿದಂಥ ಮಾತಿನ ಪ್ರಕಾರ ನೀವು ಜಗಕ್ಕೆ ಹೋಗಿ ಸುವಾರ್ತೆ ಸಾರ್ರಿ, ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ, ಆನಂತರ ದೀಕ್ಷಾಸ್ನಾನ ಮಾಡಿಸಿರಿ ಅಂತ ಹೇಳಿದ್ರು. ಅದೇ ದೀಕ್ಷಾಸ್ನಾನದ ಸಾರಾಂಶನೇ ಸುವಾರ್ತೆ. ಸುವಾರ್ತೆ ಅಂದರೆ ಏನಂದರೆ, ನಾನು ಪ್ರಾರಂಭದಲ್ಲಿ ಹೇಳಿದಂಗೆ ಮರಣ, ಉಣಲ್ಪಡುವುದು, ಪುನರುತ್ಥಾನ. ಅದರ ಹಿನ್ನೆಲೆ ಏನಿದೆ? ದೀಕ್ಷಾಸ್ನಾನ ಇದೆ. ಕ್ರಿಸ್ತನ ಪ್ರಿಯರೇ, ದೀಕ್ಷಾಸ್ನಾನ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ಯಾಪ್ಟಿಸಮ್? ಬ್ಯಾಪ್ಟಿಸಮ್ ಬಗ್ಗೆ ದೇವಚಿತ್ತವಾದರೆ ನಾನು ಒಂದು ದಿವಸದಲ್ಲಿ ನಿಮ್ಮ ಜೊತೆಯಲ್ಲಿ ಮಾತಾಡ್ತೇನೆ. ಸಂಕ್ಷಿಪ್ತವಾಗಿ ಸುವಾರ್ತೆಗೆ ಅವಲಂಬಿಸಿಕೊಂಡಂತೆ ಈ ದೀಕ್ಷಾಸ್ನಾನ ಇರೋದರಿಂದ ಅದನ್ನು ಹೇಳಿ ನಾನು ಇವತ್ತಿಗೆ ಮುಕ್ತಾಯ ಮಾಡ್ತೇನೆ. ನಮ್ಮ ಸತ್ಯವನ್ನು ತಿಳಿಸ್ಕೊಳ್ಳುವ ರೋಮದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಈ ಅಧ್ಯಾಯವನ್ನು ಬರ್ಕೊಂಡು ಬರುವಾಗ 1ರಿಂದ 5ವರೆಗೂ ಅನೇಕ ವಿಷಯಗಳ ಸುವಾರ್ತೆ ವಿಷಯವನ್ನು ಮಾತಾಡಿದ್ದೇನೆ. ನಾನು ಅದರಲ್ಲಿ ಅನೇಕ ವಾಕ್ಯಗಳು ನಿಮಗೆ ಕೊಟ್ಟಿದ್ದೇನೆ. 6ನೇ ಅಧ್ಯಾಯದಲ್ಲಿ ಅದು ಮುಕ್ತಾಯಕ್ಕೆ, ಆ ವಿಷಯವನ್ನು ಸಾರಾಂಶವಾಗಿ ಮುಕ್ತಾಯಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ಪೌಲನು ಓದ್ತಾನೆ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ದೇವರ ಕೃಪೆ ಹೆಚ್ಚಬೇಕೆಂದು ನಾವು ಇನ್ನೂ ಪಾಪದಲ್ಲಿ ಇರಬೇಕೋ ಅಂತ ಪ್ರಶ್ನೆ ಕೇಳ್ತಿದ್ದಾನೆ ಪೌಲ ಅಲ್ಲಿ. ನಂತರ ಎಂದಿಗೂ ಇರಬಾರದು, ಪಾಪದ ಪಾಲಿಗೆ ಸತ್ತವರಾದ ನಾವು ಅಂತ ಹೇಳ್ತಾನೆ. 2ನೇ ವಾಕ್ಯದಿಂದ ಗಂಭೀರವಾಗಿ ನೋಡುವ ಪ್ರಿಯರೇ, ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಹಾಗಾದರೆ ನಾವು ಪಾಪದ ಪಾಲಿಗೆ ಸತ್ತೋಗಿದ್ದೇವೆ, ಮತ್ತೆ ಅದರಲ್ಲೇ ಬದುಕೋದು ಹೇಗೆ ಅಂತ ಪೌಲನು ಕೊರಿಂಥ ಸಭೆಯವರ ಜನರಿಗೆ, ಭಕ್ತರಿಗೆ ಹೇಳ್ತಿದ್ದಾನೆ. ಪಾಪದ ಪಾಲಿಗೆ ನಾವು ಸತ್ತೋಗಿದ್ದೀವಿ, ಆ ಸತ್ತೋದಂತ ನಾವು ಈಗ ಬದುಕಿದ್ದೇವೆ, ಮತ್ತೆ ಅದಕ್ಕೆ ಸತ್ತೋಗಿರೋ ವಿಷಯದಲ್ಲಿ ಬಾಳೋದು ಹೇಗೆ, ಬದುಕೋದು ಹೇಗೆ ಅಂತ ಪ್ರಶ್ನೆ ಕೇಳ್ತಾನೆ. ಹೇಗೆ ಸತ್ರಿ ನೀವು ಪಾಪದ ಪಾಲಿಗೆ? ಅದನ್ನೇ 3ನೇ ವಾಕ್ಯದಿಂದ ಪೌಲನು ಹೇಳ್ತಾನೆ. ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯೋದು. ದಯವಿಟ್ಟು 3ನೇ ವಾಕ್ಯವನ್ನು ದೀರ್ಘವಾಗಿ, ಅಂದವಾಗಿ, ಯೋಚಿತವಾದಂಥ ರೀತಿಯಲ್ಲಿ ಅದನ್ನು ಓದಬೇಕಂತ ನಾನು ಕೇಳ್ಕೊಳ್ತೇನೆ. ನಿಧಾನಕ್ಕೆ ಓದಿ, ಅದನ್ನು ನಿಧಾನಕ್ಕೆ ಧ್ಯಾನ ಮಾಡಿ. ಹಗಲಿರುಳು ಧ್ಯಾನ ಮಾಡುವನು ಧನ್ಯನೆಂದೇಳಿ ಕೀರ್ತನೆಗಾರ ಹೇಳ್ತಾನೆ. ವೇದ ವಾಕ್ಯನ ಓದೋದಲ್ಲ ಪ್ರಿಯರೇ, ಧ್ಯಾನ ಮಾಡಬೇಕು. ಈ ವಿಷಯವನ್ನು ಸ್ವಲ್ಪ ಗಂಭೀರವಾಗಿ ನೋಡಿ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಅನ್ನೋದು, ಬ್ಯಾಪ್ಟಿಸಮ್ ಅನ್ನೋಂಥ ಮಾತು ಏನೋ ಒಂದು ಸಂಪ್ರದಾಯ ಅಲ್ಲ. ಇವತ್ತು ಸಂಪ್ರದಾಯವಾಗಿ ಉಳ್ಕಲ್ಪಟ್ಟಿದೆ. ದೀಕ್ಷಾಸ್ನಾನ ಯಾರು ಕೊಡಬೇಕು,
ಯಾವಾಗ ಕೊಡಬೇಕು, ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆಯೇ ಇಲ್ಲದ ರೀತಿಯಲ್ಲಿ ಅನೇಕ ನಾಮತರ ಸಭೆಗಳಿದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿದೆ, ದೀಕ್ಷಾಸ್ಥಾನ ಅಂತ ಸಬ್ಜೆಕ್ಟ್ ಬಂದಾಗ ಖಂಡಿತ ನಿಮ್ಮ ಜೊತೆಯಲ್ಲಿ ನಾನು ಮಾತಾಡ್ತೇನೆ. ನಾನು ಈ ಸುವಾರ್ತೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿರೋದ್ರಿಂದ ಈ ವಿಷಯವನ್ನು ಮಾತಾಡ್ತೇನೆ. ಇಲ್ಲಿ ಏನು ಹೇಳ್ತಿದ್ದೇನೆ ಪೌಲ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ಅಂತ ಹೇಳಿದ್ರೆ, ಹಾಗಾದರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಸೇರಿದ್ದೀವಾ? ಯಾವ ರೀತಿ ಸೇರಿದ್ದೀವಿ? ನಮ್ಮ ತಂದೆ ಪಿತೃಗಳ ಒಂದು ತಲೆಮಾರಿನ ರೀತಿಯಲ್ಲಿ ಸಭೆ ಸೇರಿದ್ದೀವಾ? ನಮ್ಮ ತಂದೆ ಸಭೆಗೆ ಹೋಗ್ತಿದ್ರು, ನಮ್ಮ ತಾತ ಸಭೆಗೆ ಹೋಗ್ತಿದ್ರು, ನಮ್ಮ ಮುತ್ತಾತ ಚರ್ಚ್ಗೆ ಹೋಗ್ತಿದ್ರು. ನಾವು ಫ್ಯಾಮಿಲಿ ಕ್ರಿಶ್ಚಿಯನ್, ಎರಡಿಟಿ ಅಂತ ಹೇಳ್ತಾರಲ್ಲ, ಎರಡಿಟಿ ಕ್ರಿಶ್ಚಿಯನ್ ನಾವಲ್ಲ, ಫ್ಯಾಮಿಲಿ ಕ್ರಿಶ್ಚಿಯನ್ಗಳಿದ್ದೀವಿ. ಹೌದು, ನಿಜ. ನಮ್ಮ ತಂದೆ ಚರ್ಚಿಗೆ ನನ್ನ ಕೈ ಇಟ್ಕೊಂಡು ಕರ್ಕೊಂಡು ಹೋದ್ರು, ನಾನು ಹೋದೆ. ಈಗ ನನ್ನ ಮಗನ ಕೈ ಹಿಡ್ಕೊಂಡು ಹೋಗ್ತಿದ್ದೀನಿ. ಇಷ್ಟೇನಾ? ಇಲ್ಲ ಪ್ರಿಯರೇ, ದೇವ ಮಕ್ಕಳು ಅಂತ ಹೇಳಿಕೊಳ್ಳುವಂಥ ನಾವು ಕ್ರಿಸ್ತನಲ್ಲಿ ಸೇರಬೇಕು. ನನ್ನ ತಂದೆ ಸೇರಿರ್ಬೋದು, ನಾನು ಸೇರಿದ್ದೇನಾ? ನಾನು ಸೇರಿರಬಹುದು, ನನ್ನ ಮಕ್ಕಳು ಸೇರಿದ್ದಾರಾ? ಇವು ಯೋಚನೆಗೆ, ಪ್ರಶ್ನೆಗೆ ಹಾಕ್ಕೊಳ್ಳಿ ದಯವಿಟ್ಟು. ಮುಂದೆ ಹೋಗ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ಸೇರೋದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರದ ನಾವು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದು ಕ್ರಿಸ್ತ ಯೇಸುವಿನಲ್ಲಿ ಸೇರೋದಕ್ಕೋಸ್ಕರ. ಯಾಕೆ, ಹೇಗೆ ಸೇರೋದಕ್ಕೋಸ್ಕರ ಮುಂದೆ ಹೇಳ್ತೇನೆ. ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಿಗೆ ದೀಕ್ಷಾಸ್ನಾನ ಮಾಡಿಸಿಕೊಂಡದ್ದು ನಿಮ್ಗೆ ತಿಳಿಯುವುದು. ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗೋದಕ್ಕೆ. ಅರ್ಥ ಆಗ್ತಿದೆ ಅನಿಸ್ತೇನೆ. ಯೇಸು ಕ್ರಿಸ್ತನು ಹೇಗೆ ಮರಣವನ್ನು ಹೊಂದಿದ, ಆ ಮರಣದಲ್ಲಿ ನೀವು ಪಾಲುಗಾರರಾಗಬೇಕು. ದೀಕ್ಷಾಸ್ನಾನ ಅಂದರೆ ಏನು ಸುಮ್ಮನೆ ತಿಳ್ಕೊಂಡ್ರ? ಬಂದಿದ ತಕ್ಷಣ ನೀರಲ್ಲಿ ಮುಳುಗಿಸಿ ತಂದೆ ಮಗ ಪವಿತ್ರಾತ್ಮ ದೀಕ್ಷಾಸ್ನಾನ ಕೊಡ್ತಿದ್ದೆ, ಹೋಗು ಅಂತ. ನಾನು ಯಾವುದೋ ಒಂದು ಕ್ಲಿಪ್ಸ್ ನೋಡ್ತಿದ್ದೆ, ಯಾವುದೋ ಸಮುದ್ರದ ಹತ್ರ ಸಾವಿರಾರು ಜನ ನಿಂತಿದ್ದಾರೆ. ಅಲ್ಲಿ ಯಾರೋ ಒಬ್ಬರು ನಿಂತ್ಕೊಂಡು ದೇವಭಕ್ತರು ಬೋಧಕರು ಅನ್ನೋ ರೀತಿಯಲ್ಲಿ ಮುಳುಗಿಸಿ ಕಳಿಸ್ತಾನೆ ಇದ್ದಾರೆ. ಮುಳುಗಿಸಿ ಕಳಿಸ್ತಾರೆ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಆಮೆನ್, ಗೋ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಆಮೆನ್, ಗೋ. ಫಾದರ್, ಸನ್, ಹೋಲಿ ಸ್ಪಿರಿಟ್, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಗೋ. ಈ ರೀತಿಯಲ್ಲಿ ದೀಕ್ಷಾಸ್ಥಾನಗಳನ್ನು ನಾವು ನೋಡಿದ್ದೇವೆ. ಕ್ರಿಸ್ತಲಿ ಪ್ರಿಯರೇ, ದೀಕ್ಷಾಸ್ಥಾನ ತುಂಬ ಪ್ರಾಮುಖ್ಯತೆ. ಅದರ ಹಿನ್ನೆಲೆ ಸುವಾರ್ತೆ. ಕ್ರಿಸ್ತ ಯೇಸುವಿನಲ್ಲಿ ನಾವು ಮರಣದಲ್ಲಿ ಪಾಲ್ಗಾರ. ಯೇಸು ಕ್ರಿಸ್ತನ ಯಾವುದಕ್ಕೋಸ್ಕರ ಮರಣ ಹೊಂದಿದ? ಸಕಲ ಪಾಪಗಳಿಗೋಸ್ಕರ. ಅಂದರೆ ನಿಮ್ಮ ಪಾಪಗಳಿಗೋಸ್ಕರ. ನಮ್ಮ ಪಾಪಕ್ಕೆ ನಾವು ಪಾಲ್ಗಾರರಾಗಬೇಕು. ಹೇಗೆ ತಂದೆ ಒಂದು ಸೊತ್ತನ್ನು ಮಡಗಿದಾಗ ಅದು 2 ಮಕ್ಕಳಿದ್ರೆ ಆ ಭಾಗವನ್ನು ವಿಭಜಿಸುವಾಗ ತಂದೆ ಮಗನಿಗೂ, ಹಿರಿಯ ಮಗನಿಗೂ, ದೊಡ್ಡ ಮಗನಿಗೂ ಪಾಲುಗಾರ ಕೊಡ್ತಾನೆ. ಆ ರೀತಿ ಪಾಲುಗಾರರಾಗಬೇಕು. ನನ್ನ ಪಾಪಕ್ಕೆ ನನ್ನ ಹಿರಿಯ ಸಹೋದರನಾದಂಥ ಯೇಸು ಕ್ರಿಸ್ತನು ಸತ್ತಿದ್ದಾನೆ. ಆತನು ಸತ್ತಂಥ ಪಾಲುಗಾರಿಕೆ ನಾನು ಪಡ್ಕೋಬೇಕು. ಆತ ಸಿಲುವೆಯಲ್ಲಿ ಹೊಡೆದು ಮರಣ ಸತ್ತಿದ್ದಾನೆ. ಆತ ಜಜ್ಜಲ್ಪಟ್ಟು ಮರಣ ಹೊಂದಿದ್ದಾನೆ. ಆತನ ಅವಮಾನದಿಂದ ಮಾಡಿದ್ದಾನೆ. ಆ ಮರಣದಲ್ಲಿ ನನ್ನ ಪಾತ್ರ ಇದೆ. ಯಾಕೆಂದರೆ ಅವೆಲ್ಲವೂ ನನ್ನ ಪಾಪಗಳಿಗೋಸ್ಕರ. ಆ ಸಿಲುಬೆ ಮರಣದ ಪ್ರತಿಯೊಂದು ಕ್ಷಣವೂ ನನ್ನ ಪಾಪಗಳಿಗೋಸ್ಕರ ತಿಳಿದು ಮನವರಿಕೆ ಮಾಡಿಕೊಂಡು ಯೇಸು ಕ್ರಿಸ್ತ ದೇವರ ಕುಮಾರನ ನಂಬಿ ಅರಿಕೆ ಇಟ್ಟು ನನ್ನ ಪಾಪಕ್ಕೋಸ್ಕರ ನಾನೂ ಮರಣದಲ್ಲಿ ಪಾಲ್ಗಾರಬೇಕು. ನಾನು ದೀಕ್ಷಾಸ್ನಾನ ಮಾಡಿಸಿಕೊಳ್ಬೇಕು. ಇದೇ ದೀಕ್ಷಾಸ್ನಾನ. ಮುಂದುವರೆದ ವಾಕ್ಯ 4ನೇ ವಾಕ್ಯ. ಈಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತ ಮರಣದಲ್ಲಿ ಪಾಲ್ಗಾರರಾಗಿ ಆತನೊಂದಿಗೆ ಉಣ್ಣಲ್ಪಟ್ಟೆವು. ಹೇಗೆ ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ ಸತ್ತು ದೇವರಿಗೆ ತನ್ನ ಆತ್ಮವನ್ನು ಒಪ್ಪಿಸಿದನು, ತಂದೆಯೇ ನನ್ನ ಆತ್ಮ ನಿಮಗೆ ಒಪ್ಪಿಸ್ತಿದ್ದೆ ಅಂತೇಳಿ ಒಪ್ಪಿಸಿದನು, ಅದೇ ಪ್ರಕಾರ ನಮ್ಮ ಪಾಪಗಳಿಗೋಸ್ಕರ ನಾವು ಸತ್ತು ನಾವು ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗಿ, ಏಕೆ ಯೇಸು ಕ್ರಿಸ್ತನ ಆ ದಿನದಲ್ಲಿ ಆ ಸಮಾಧಿಯಲ್ಲಿ, ಹೊಸ ಸಮಾಧಿಯಲ್ಲಿ ಉಣಲ್ಪಟ್ಟನು, ಆತನು ತೆಗೆದುಕೊಂಡು ಆ ಸಮಾಧಿಯಲ್ಲಿ ಇಟ್ಟರು, ಅದೇ ಥರ ನಾನು ಸಹ ನೀರಿನಲ್ಲಿ ಉಣಲ್ಪಡಬೇಕು. ಯೇಸು ಕ್ರಿಸ್ತನ ಉಣಲ್ಪದ ಪ್ರಕಾರವೇ ನಾನು ಉಣಲ್ಪಡಬೇಕು. ಮರಣದಲ್ಲಿ ಪಾಲುಗಾರನ ತಗೊಂಡೆ, ಉಣಲ್ಪಡೋದಲ್ಲಿಯೂ ಪಾಲುಗಾರನಾಗಿದ್ದೇನೆ. ನಂತರ ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವನದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹೇಗೆ ಯೇಸು ಕ್ರಿಸ್ತನು ಉಣಲ್ಪಟ್ಟು 3 ದಿವಸ ಎದ್ದನೋ, ಎಬ್ಬಿಸಲ್ಪಟ್ಟನೋ, ಅದೇ ಥರ ನಾವು ಸಹ ನನ್ನ ಪಾಪಕ್ಕೋಸ್ಕರ ಸತ್ತು, ನನ್ನ ಪಾಪದ ನಿಮಿತ್ತದಿಂದ ಸತ್ತಂತ ನನ್ನನ್ನು ಉಣಲ್ಪಟ್ಟು, ಹೇಗೆ ಯೇಸು ಕ್ರಿಸ್ತನ ದೇವರ ಮಹಿಮೆಯಿಂದ ಎಬ್ಬಿಸಲ್ಪಟ್ಟನೋ ಅದೇ ಥರ
ದೇವರ ಮಹಿಮೆಯಿಂದ ನಾನು ಎಬ್ಬಿಸಲ್ಪಟ್ಟಿರಬೇಕು. ಇದು ಹೇಳ್ತಾನೆ, ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಹೊಸಬರಾಗಿ ನಡೆಯಬೇಕು ಅಂತ ಹೇಳ್ತಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಗಮನ ಸುವಾರ್ತೆಯಲ್ಲಿದ್ದರೆ, ನಮ್ಮ ಆಲೋಚನೆ ಸುವಾರ್ತೆಯಲ್ಲಿದ್ದರೆ ಈ ದೀಕ್ಷಾಸ್ಥಾನ ಅರ್ಥ ಆಗುತ್ತೆ. ದೀಕ್ಷಾಸ್ಥಾನ ಅರ್ಥ ಆಗಿದ್ರೆ ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರರಾಗಿದ್ದೇವೆ, ಯೇಸು ಕ್ರಿಸ್ತನ ಓಣಲ್ಪಡುವುದರಲ್ಲಿ ಪಾಲ್ಗಾರರಾಗಿದ್ದೇವೆ, ಯೇಸು ಕ್ರಿಸ್ತನ ಎಬ್ಬಿಸಲ್ಪಡುವುದರಲ್ಲಿ ನಾವು ಪಾಲ್ಗಾರರಾಗಿದ್ದೇವೆ. ಈ 3 ವಿಷಯ ಅವಲಂಬಿಸಿಕೊಂಡಿದೆ ಸುವಾರ್ತೆ, ಗಾಸ್ಪಲ್. ಆ ಸುವಾರ್ತೆ ಎಂಬಂಥ ವಿಷಯವು ದೀಕ್ಷಾಸ್ಥಾನಕ್ಕೆ ಸಂಬಂಧಪಟ್ಟಿದೆ. ನಾನು ಸುವಾರ್ತೆ ಕೇಳಿದ್ದೀನಿ ಬ್ರದರ್, ನಂಬಿದ್ದೇನೆ, ಯೇಸುವಿನ ನಾಮದಲ್ಲಿ ನಂಬಿದ್ದೇನೆ ಅಂದ ತಕ್ಷಣ ನೀವು ಯಾರು ದೇವರ ಮಗನಾಗಿಯೂ ದೇವರ ಕ್ರಿಸ್ತನಲ್ಲಿ ಸೇರೋದಕ್ಕೆ ಸಾಧ್ಯವಿಲ್ಲ. ನನ್ನ ತಂದೆ, ನನ್ನ ಮುತ್ತಂದೆ, ನನ್ನ ಮುತ್ತಾತ ಎಲ್ಲರೂ ಕ್ರಿಸ್ತನಲ್ಲಿದ್ದಾರೆ, ನಾನು ಕ್ರಿಸ್ತನು ಅಂತ ಹೇಳಿಕೊಂಡ್ರೆ ಆಗೋದಿಲ್ಲ. ನಾನು ಯಾವುದೋ ಒಂದು ಗಾಸ್ಪಲ್ ಕೇಳದೆ ನನ್ನ ಪಾಪಗಳು ನನ್ನ ಶರೀರದಲ್ಲಿ ಅಂಗಗಳೆಲ್ಲ ಸರಿಯಾಯಿತು, ಅದಕ್ಕೋಸ್ಕರ ಕ್ರೈಸ್ತಳಾದರೆ ಅದು ಸಹ ಇಲ್ಲ. ಯಾವುದೋ ಮಿರಾಕಲ್ ಮೀಟಿಂಗ್ ಹೋಗಿದೆ, ಅಲ್ಲಿ ನನ್ನ ಕಿವಿ ಕೇಳಿಸ್ತಾ ಇತ್ತು, ಅಲ್ಲಿ ಯಾರೋ ನಡೆದ್ರು ಅದನ್ನು ನಂಬುದೆ ನಾನು. ಅದು ಯಾವುದೋ ಪ್ರಾರ್ಥನಾ ಗೋಪುರಕ್ಕೆ ಹೋದೆ, ಅಲ್ಲಿ ಪ್ರಾರ್ಥನೆ ಮಾಡಿದ್ರು, 3 ದಿನ ಬಿಡದೆ ಉಪವಾಸ ಪ್ರಾರ್ಥನೆ ಮಾಡಿದೆ, ನಾನು ಕ್ರಿಸ್ತನಲ್ಲಿ ಸೇರಿದೆ. ಯಾವ ರೀತಿಯಲ್ಲೂ ಸೇರೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಕ್ರಿಸ್ತನಲ್ಲಿ ಸೇರಬೇಕು ಅಂದರೆ, ಕ್ರಿಸ್ತನಲ್ಲಿ ನೀವು ಸೇರಬೇಕು ಅಂದರೆ ಇನ್ನೂ ಅನೇಕ ವಿಷಯಗಳಿದೆ, ದಯವಿಟ್ಟು ಮುಂದಿನ ಮಾತಾಡ್ತೀನಿ. ಕ್ರಿಸ್ತನಲ್ಲಿ ಸೇರೋದಕ್ಕೆ ಒಂದೇ ದಾರಿ ಸುವಾರ್ತೆ. ಆ ದಾರಿಯ ಒಂದು ನಿಮಿತ್ತ ದೀಕ್ಷಾಸ್ಥಾನ. ಅದು ಪಾಪ ಪರಿಹಾರ ಆಗಲೇಬೇಕು. ನಮ್ಮ ಪಿತೃಗಳಿಂದ ನಾನು ಪಾಪ ಪರಿಹಾರ ಆಗೋದಿಲ್ಲ, ನನ್ನ ತಂದೆ ತಾಯಿಗಳು ಒಪ್ಪಿಕೊಳ್ಳೋದ್ರಿಂದ ನನ್ನ ಪಾಪ ಪರಿಹಾರ ಆಗೋದಿಲ್ಲ. ನಾನು ನನ್ನ ದೇವರ ಕ್ರೈಸ್ತ ಹುಡುಗಿಯನ್ನು ಮದುವೆಯಾದೆ, ಅದರಿಂದ ನಾನು ದೇವರ ಮಗನಾದೆ, ಪಾಪ ಪರಿಹಾರ ಆಗೋದಿಲ್ಲ. ನಾನು ಮದುವೆಯಾಗಿರುವಂಥ ಹುಡುಗ ಕ್ರಿಸ್ತನು ಅಂತ ಹೇಳೋದ್ರಿಂದ ನಾನು ಪಾಪ ಪರಿಹಾರ ಆಗೋದಿಲ್ಲ. ನಾನು ಯಾವುದೋ ಪ್ರಾರ್ಥನಾ ಗೋಪುರಕ್ಕೆ ಹೋಗಿದ್ದೆ, ತಮಿಳುನಾಡಲ್ಲಿಯೋ ಆಂಧ್ರದಲ್ಲಿಯೋ ಎಲ್ಲೋ ಒಂದು ಯೆರೂಸಲೇಮಿಗೆ ಹೋಗಿದ್ದೆ, ಆಗೋದಿಲ್ಲ. ಒಬ್ಬೊಬ್ಬರು ಸಹ ಸೇರಬೇಕು ಅಂದರೆ ಸುವಾರ್ತೆಗೆ ವಿಧೇಯರಾಗಬೇಕು. ಆ ಸುವಾರ್ತೆ ಯೇಸು ಕ್ರಿಸ್ತನ ಮರಣವನ್ನು, ಯೇಸು ಕ್ರಿಸ್ತನ ಊಣಪಡುವಿಕೆ, ಯೇಸು ಕ್ರಿಸ್ತನ ಪುನರುತ್ಥಾನ, ಆ 3 ಕಾರ್ಯಗಳು ನಾನು ಮಾಡಬೇಕು. ಅದು ಮಾಡೋದು ದೀಕ್ಷಾಸ್ಥಾನದಲ್ಲಿ ಮಾತ್ರ. ಅದಕ್ಕೆ ರೋಮದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯವನ್ನು ದಯವಿಟ್ಟೆಲ್ಲ ಓದಬೇಕಾಗಿ ಕೇಳ್ತೀನಿ. ಈ ವಾಕ್ಯ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸೆಕ್ಷನ್ ಸಿಗ್ತೇನೆ.